Hi friends, welcome back to my YouTube channel. ಶ್ವೇತಾ ಆಲ್ ಇನ್ ಒನ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ನಾನು ಒಂದು ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಕೂಡಲೇ ಬಂದ ತಲುಪ್ತಾವೆ. ಯಾರೂ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗಬೇಡ್ರಿ. ಯಾಕಂದರೆ ನಾನು ನಡುವೆ ಏನಾದರೂ ಟಿಪ್ಸ್ ಅಂತ ಏನಾದರೂ ಹೇಳಿದೆ ಅಂದರೆ ಅದನ್ನು ವಿಡಿಯೋ ನೀವು ಓಡಿಸ್ಕೊಂಡು ನೋಡಿದ್ರೆ ಅದು ನಿಮಗೇನು ಅರ್ಥ ಆಗಂಗಿಲ್ಲ. ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿರಿ. ಮತ್ತು ವಿಡಿಯೋ ಯಾರು ನೋಡಕತ್ತಿರಲ್ಲ ಹಂಗೆ ನೋಡಬೇಡ್ರಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ನೋಡಿದ ನಂತರ ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಇದು ನೋಡಿರಿ, ನಾನು ಇದು ಕಟೋರಿ ಬ್ಲೌಸ್ ಐತಿ, ಯಾವ ರೀತಿ ನಾನು ಕಟಿಂಗ್ ಮಾಡ್ತೀನಿ ಅಂತ ನೋಡಿರಿ. ಇದು ನಂದು ಹಳೆ ಕಸ್ಟಮರ್ ಐತಿ. ಅವ್ರು ಇಷ್ಟು ದಿನ ಏನೈತಿ ನಾ ಪಾಪು ಸಂಬಂಧ ನಾನು ಸ್ಟಿಚಿಂಗ್ ಮಾಡೋದು ಬಿಟ್ಟಿದ್ನಲ್ಲ, ಅದಕ್ಕೆ ಅವ್ರು ಬಂದಿರಲಿಲ್ಲ. ಫೋನ್ ಮಾಡಿ ಕೇಳ್ತಾ ಇದ್ರು, ನಾ ಆಗಂಗಿಲ್ಲ ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಅದಕ್ಕೆ ಈಗ ಅವರ ಇಲ್ಲರಿ ನಾ ಎಲ್ಲಿ ಹೊಲಿಸಿಲ್ಲ ಬ್ಲೌಸ್, ಒಂದು ವರ್ಷ ಆಯ್ತು. ಈಗ ಹಾಗೆ ಅದಾವೆಲ್ಲ ಬ್ಲೌಸ್ಗಳು, ನನಗೆ ಒಂದರ ಬ್ಲೌಸ್ ನೀವು ನನಗೆ ಸ್ಟಿಚ್ ಮಾಡಿಕೊಡ್ರಿ ಅಂತ ನಾನು ಶನಿವಾರ ದಿನ ಏನೋ ಮದುವೆ ಫಂಕ್ಷನ್ ಐತಂತ ಅದ್ರ ಸಂಬಂಧ ನನಗೆ ಒಂದು ಬ್ಲೌಸರ ಸ್ಟಿಚ್ ಮಾಡಿಕೊಡ್ರಿ, ಸಾಯಂಕಾಲ ತನಕ ಕೊಡ್ರಿ ಅಂತಂದಾರ ಅವರು. ಆದಷ್ಟು ನನಗೆ ಇವು 2 ಬ್ಲೌಸರ ಟ್ರೈ ಮಾಡಿರಿ ಅಂತ ಅಂದಾರ ಅವರು. ಇವತ್ತು ಸಾಯಂಕಾಲ ಕೊಡಕ್ಕೆ ಹೇಳಿದ್ರು, ನನಗೆ ಆಗಂಗಿಲ್ಲ ರೀ ಅಷ್ಟು ಜಲ್ದಿ ಅಂತ ನಾನು ಅಂದಿದ್ದೆ. ಅದಕ್ಕೆ ಒಂದು ಬ್ಲೌಸರ್ ನನಗೆ ಕೊಡ್ರಿ ಅಂತ ಯಾರ. ಇದನ್ನು ಶನಿವಾರ ದಿನ ನಾನು ಕೊಡ್ಬೇಕಾ, ಏನೋ ಫಂಕ್ಷನ್ ಅದತ್ತ, ಅದ್ರ ಸಂಬಂಧ ಏನೈತಿ ನಾನು ಇದು ಕಟೋರಿ ಬ್ಲೌಸ್ ಕಟಿಂಗ್ ಮಾಡ್ತಾಯಿದ್ದೀನಿ ನೋಡ್ರಿ. ಅವರು ಈಗ ನನಗೆ ಟೋಟಲಾಗಿ 3 ಬ್ಲೌಸ್ ಕೊಟ್ಟು ಹೋಗ್ಯಾರ ಅವರು. ಇನ್ನೂ ಅದಾವ್ರಿ ಎಲ್ಲ ಹಂಗೆ ಪ್ಲೇನ್ ಬ್ಲೌಸದು ಎಲ್ಲ ಅದಾವರು. ಟೀಚರ್ದಲ್ಲ, ಅದಕ್ಕೆ ಅವ್ರಿಗೆ ಟೀಚರ್ಸ್ಗಳಿಗೆ ಎಷ್ಟು ಬ್ಲೌಸ್ ಸಾರಿ ಆದರೂ ಸಾಕಾಗಂಗಿಲ್ಲ. ಅದಕ್ಕೆ ನಾ ತಂದು ಕೊಡ್ತೀನಿ ರೀ, ನಿಮ್ಗೆ ಟೈಮ್ ಇದ್ದಾಗ ಸ್ಟಿಚ್ ಮಾಡಿಕೊಡ್ರಿ ಅಂತ ನನಗೆ ಕೇಳ್ಯಾರ ಅವರು. ಆಯ್ತು ಅಂತ ಹೇಳೀನಿ. ಅದಕ್ಕೆ ಈಗ ಇದು ಒಂದು ಬ್ಲೌಸರ ನಾನು ಇದು ಲೈನಿಂಗ್ ನನ್ನ ಕಡೆನೇ ಇತ್ತಲ್ಲ, ಅದ್ರ ಸಂಬಂಧ ಇದೊಂದು ಬ್ಲೌಸ್ ಅವ್ರಿಗೆ ಸ್ಟಿಚ್ ಮಾಡಿಕೊಟ್ರೆ ಆಯ್ತಂತೆ ಕಸ. ಇದನ್ನು ಕಟಿಂಗ್ ಮಾಡ್ತಾಯಿದ್ದೀನಿ ನೋಡಿರಿ. ಮತ್ತು ಈ ಸಾರಿ ಇದೇನೈತೆ ಅವರ ಫಾಲ್ ಹಚ್ಚಂಗಿಲ್ಲ, ಬರೋ ಪೀಕೋ ಅಷ್ಟೇ ಬೇಕತ್ತ ಯಾರ. ಇದಕ್ಕೆ ಇದು ಬ್ಲೌಸ್ ಸ್ಟಿಚ್ ಮಾಡಿ ಇದನ್ನು ಸಾರಿ ಪೀಕೋ ಹಾಕಿ ಕೊಡ್ತೀನಿ ಅವರಿಗೆ. ಮತ್ತು ಇದು ಕಟಿಂಗ್ ತೋರಿಸ್ತೀನಿ ಅಂತಿಲ್ಲ ಫ್ರೆಂಡ್ಸ. ಇದು ಕಟಿಂಗ್ ನೋಡಿರಿ ಅವ್ರದ್ದು. ಈ ಬ್ಲೌಸ್ ಏನೈತಲ್ಲ ಅವ್ರದ್ದು ಅವ್ರದ್ದು ಸ್ವಲ್ಪ ಶೋಲ್ಡ್ರ್ ಡ್ರಾಪ್ ಆಕತಿ, ಅದ್ರ ಸಂಬಂಧ ಇದೆ ಶೋಲ್ಡ್ರ್ ಡ್ರಾಪ್ ಹಾಕೋದಲ್ಲ. ಅದ್ರ ಸಂಬಂಧ ಯಾವ ರೀತಿ ಅಂದರೆ ಎಡಕಿನ ಸೈಡ್ ಅಷ್ಟೇ ಅವ್ರದ್ದೇ ಶೋಲ್ಡ್ರ್ ಡ್ರಾಪ್ ಹಾಕೋದಂತ. ಅದ್ರ ಸಂಬಂಧ ಯಾವ ರೀತಿ ನಾ ಕಟಿಂಗ್ ಮಾಡ್ತೀನಿ ಅನ್ನೋದು ಈ ವಿಡಿಯೋದಾಗ ತೋರಿಸ್ತೀನಿ ನೋಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ. ಇನ್ನೂ ನಾನು ಸಾಕಷ್ಟು ಕಸ್ಟಮರ್ ಅದಾರ. ಅವ್ರು ಏನೈತಿ ಫೋನ್ ಮಾಡಿ ಕೇಳತ್ತಾರ, ನೀವೇನು ಸ್ಟಿಚ್ ಮಾಡಕತ್ತಾರಂದ್ರೆ ಒಂದು ಕಾಲ್ ಮಾಡಿರಿ, ನಾವು ನಿಮ್ಗೆ ಬ್ಲೌಸ್ನ ತಂದು ಕೊಡ್ತೀವಿ ಅಂತ ಅನ್ನತ್ತಾರ. ನಾನೇ ನಮ್ಮ ಪಾಪು ಈ ಸಂಬಂಧ ಬ್ಯಾಡ ಅನ್ನತ್ತೀನಿ, ನಮ್ಮ ಮನೆಯವ್ರನ್ನೂ ಬ್ಯಾಡ ಅನ್ನತ್ತಾರ. ಇನ್ನ ನನಗೆ ಅವ್ರು ಬ್ಯಾಡ ಅನ್ನತ್ತಾರೆ. ಅದ್ರ ಸಂಬಂಧ ಯಾಕಂತಂದ್ರೆ ಅವ್ರು ಏನೈತಿಲ್ಲ ಅರ್ಜೆಂಟ್ ಅಂತ ಕೊಟ್ರೆ ನಮಗೆ ಸ್ಟಿಚ್ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಒಂದೊಂದು ದಿನ ಪಾಪು ಏನಿರ್ತೈತಿಲ್ಲ ಒಮ್ಮೆ ಮಾಡ್ತಿರ್ತೈತಿ, ಒಮ್ಮೆ ಆಡ್ತಾ ಇರ್ತೈತಿ, ಹಿಂಗಾಗಿ ಸ್ಟಿಚಿಂಗ್ ಮಾಡೋಕ್ಕಾಗಂಗಿಲ್ಲ. ಅದ್ರ ಸಂಬಂಧ ನಾ ಇನ್ನೂ ಯಾರೂ ಅಷ್ಟು ಬ್ಲೌಸ್ಗಳನ್ನ ಇನ್ನೂ ಹಿಡ್ದಿಲ್ಲ. ನಾನು ಸ್ಟಾರ್ಟ್ ಮಾಡ್ಬೇಕು ಅನ್ಕೋತೀನಿ, ಖರೆ ಏನು ಮಾಡೋದು ಮಷಿನ್ ನನಗೂ ಖಾಲಿ ಇಲ್ಲ ನೋಡಿರಿ ಫ್ರೆಂಡ್ಸ. ಇನ್ನೊಂದು ಹೊಸ ಮಷಿನ್ ನಾವು ತೊಗೊಳಕತ್ತೀವಿ. ಅದು ಯಾವುದು ಮಷಿನ್ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದೊಳಗೆ. ಅದೊಂದು ಮಷಿನ್ ಬಂತಂದ್ರೆ ನನಗೂ ಮಷಿನ್ ಖಾಲಿ ಉಳಿತೈತಿ. ಮಕ್ಕೊಂಡಾಕರ ಸ್ಟಿಚ್ ಮಾಡ್ಬೇಕಂತೀನಿ. ಬಟ್ ಮನೆಯೊಳಗೆ ಕೆಲಸ ಇರ್ತದಲ್ಲ, ಅದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮಾಡ್ಬೇಕನ್ನೋದ್ರಾಗ ಮಕ್ಕೊಂಡಾಕರ ನಾನು ಕೆಲಸ ಮಾಡ್ಕೊಂಡಿರ್ತೀನಿ. ಇನ್ನು ಏನಾದರೂ ಮಾಡ್ಬೇಕನ್ನೋದ್ರಾಗ ಎದ್ದು ಬಿಡ್ತಾಳೆ. ಹೀಗಾಗಿ ನನಗೆ ಕೆಲಸ ಮಾಡೋದು ಇದು ಸ್ಟಿಚಿಂಗ್ ಮಾಡೋದೇ ಆಗಂಗಿಲ್ಲ. ನನಗೆ ಮಷಿನ್ನು ಖಾಲಿ ಇರೋಂಗಿಲ್ಲ. ಸಾಯಂಕಾಲನೇ ಆಕಿ ಮಲ್ಕೊಂಡಾಕರೆ ನಾನು ಸ್ಟಿಚ್ ಮಾಡೋದಾಕತಿ. ಅದಕ್ಕೆ ಈಗ ಆಕಿ ಮಕ್ಕೊಂಡಾಳ. ಅದ್ರ ಸಂಬಂಧ ಇದೊಂದು ಬ್ಲೌಸ್ ಕಟ್ಟಿಂಗ್ ಮಾಡಿಕೊಂಡು ಸಾಧ್ಯವಾದ ಸ್ಟಿಚ್ ಮಾಡ್ಬೇಕು ಅನ್ನಕತ್ತಿ. ನೋಡೋದು ಏನೇನು ಆಕತಿ. ಮತ್ತು ಸ್ವಲ್ಪ ಅಡುಗೆನೂ ಮಾಡ್ಬೇಕು ನಾನು. ನೋಡ್ರಿ, ಇದು ಪೂರ್ಣ ಇದೆ ಸುತ್ತಳತೆ ಏನೈತಲ್ಲ 19 ಐತಿ. ಇದು ಒಂದು ಸೈಡ್ ಎದೆ ಸುತ್ತಳತೆ 19 ಇಂಚ್ ಐತಿ. ಇದನ್ನು ಡಬಲ್ ಮಾಡಿದಾಕರೆ
38 ಸೈಜಿಂದು 38 ಅಂದರೆ 9.5 ಏನೋ ಬರ್ತದೆ. ಇದು 19 ಅಂದರೆ 9.5 ಬ್ಲೌಸ್ದ ಇವ್ರದ ಪೂರ್ಣ ಉದ್ದ ಏನೈತಿ ಇದಕ್ಕಿಂತ ಸ್ವಲ್ಪ ಒಂದು ಅರ್ಧ ಇಂಚ್ ಹೆಚ್ಚಿಗೆ ಅಂತ ಹೇಳ್ಯಾರ ಅವ್ರ. ಇದು ನೋಡ್ರಿ 12.5 ಮ್ಯಾಗ 1 ಪಾಯಿಂಟ್ ಅದ, ಅದಕ್ಕೆ ಅವ್ರು 12.5 ಮ್ಯಾಗ 1 ಪಾಯಿಂಟ್ ಅದ. ಅವ್ರು ಇನ್ನೂ ಸ್ವಲ್ಪ ಒಂದು ಅರ್ಧ ಇಂಚ್ ಉದ್ದಿಡತ್ತೆ ಹೇಳ್ಯಾರ ನನಗೆ. ಅಂದ್ರೆ ನಾನು 13 ಮೇಲೆ 1 ಪಾಯಿಂಟ್ ಇಡ್ತೀನಿ ಬ್ಲೌಸ್ ಲೆಂತ್. ಹದಿಮೂರು ಕಾಲು ಇಂಚ್ ಇಟ್ಟಿದ್ದೀನಿ ನೋಡಿರಿ ಫ್ರೆಂಡ್ಸ. ಆನಂತರ ಅವ್ರದ್ದು ಅಳತೆ ಬ್ಲೌಸ್ದಾಗ ಶೋಲ್ಡ್ರ್ ಎಷ್ಟು ಐತೆ ನೋಡೋನು. ಇದು ಬ್ಲೌಸ್ ಅವ್ರಿಗೆ ಕಟ್ ಹಾಕೋದಂತ ಹೇಳ್ಯಾರ. ಆದರೆ ಇದೇನೈತೆ ಸ್ಲೀವ್ಸ್ ಸ್ವಲ್ಪ ಗಿಡ್ಡ ಅದ, ಅದ್ರ ಸಂಬಂಧ ಅವ್ರ ಸ್ವಲ್ಪ ಉದ್ದ ಇಡಕ್ಕೆ ಹೇಳಲ್ಲ. ಈ ಬ್ಲೌಸಿಂದ ಅಳತಿ ಸ್ಲೀವ್ಸ್ ಇಡತ್ತೆ ಯಾರ ಅವ್ರ. ಈ ಬ್ಲೌಸಿಂದ ಅಳತಿ ಸ್ಲೀವ್ಸ್ ಇಡತ್ತೆ ಯಾರ. ಇದು ಗಿಡ್ಡದತ್ತ. ಐದಿಂದು ಶೋಲ್ಡ್ರ ಕೆಳಗಡೆನೈತಿ 5 ಕಾಲು, ಬಗಲಿನ ಉದ್ದ 5 ಕಾಲು, ಒಂದು 1/4 ಇಂಚ್ ಅಷ್ಟೇ ಎಕ್ಸ್ಟ್ರಾ ಮಾಡ್ಕೊಂಡೀನಿ. ಒಂದು ಸ್ಟ್ರೇಟಾಗಿ ಗೆರೆ ಹಾಕಬೇಕು. ಎದೆ ಸುತ್ತಳತೆ 19 ಅದ, ಅಂದ್ರೆ 38 ಎದೆ ಸುತ್ತಳತೆ ಬ್ಲೌಸ್ ಐತಿದು. ಅದರ 4ನೇ ಭಾಗ ಅಂದ್ರೆ 9.5 ಪ್ಲಸ್ 2 ಇಂಚ್ ಮಾರ್ಜಿನ್. ನೀವು 1.5 2 ಎಷ್ಟು ಬೇಕಾದ್ರೂ ಇಟ್ಕೋಬೋದು ಫ್ರೆಂಡ್ಸ. ಸೊಂಟದ ಸುತ್ತಳತೆ 16 ಇಂಚ್ ಅದ. 16 ಅಂದರೆ 8 ಇಂಚ್ ಬಂತು. ಪ್ಲಸ್ 3 ಇಂಚ್. 3 ಇಂಚ್ ಯಾಕಂತಂದ್ರೆ 1 ಇಂಚ್ ಏನೈತಲ್ಲ, ನಾವಿಲ್ಲೇ ಬ್ಯಾಕ್ ಡಾಟ್ ಹಿಡಿತೀವಲ್ಲ, ಈ ಡಾಟ್ ಸಂಬಂಧ ನಮಗಿಲ್ಲೇ 1 ಇಂಚ್ ಬೇಕು. ಆ ನಂತರ 2 ಇಂಚ್ ಏನೈತಿ ಫಿಟ್ಟಿಂಗ್ ಮಾರ್ಜಿನ್. ಅವ್ರದ್ದು ರೆಡಿ ಅಳತೆ ಬ್ಲೌಸ್ದಾಗ ಶೋಲ್ಡ್ರ್ ಎಷ್ಟೈತೆ ನೋಡ್ರಿ, 2 ಇಂಚ್ ಅದೇ, 2 ಕಾಲು ಅದ.
ಒಂದು ಹಾಫ್ ಇಂಚ್ ಏನೈತಿ, ಆ ಕಡೆ ಒಂದು 1/4 ಇಂಚು, ಈ ಕಡೆ ಒಂದು 1/4 ಇಂಚು ಮಾರ್ಜಿನ್. ಟೋಟಲ್ ಆಗಿ ನಮಗೆ 3 ಇಂಚ್ ಬಂತು. ಇದು ನೋಡ್ರಿ, ಇವರಿಗೆ ಇದು ಕೊರಳಿನ ಆಗಲ್ಲ ಇಷ್ಟು ಜಾಸ್ತಿ ಹಾಕದ. ಅದ್ರ ಸಂಬಂಧ ಏನೈತಲ್ಲ, ನಾವು ಇದನ್ನು 2 ಇಂಚ್ ಮಾಡ್ಕೊಂಡು, ಯಾಕಂದ್ರೆ ಅವ್ರದ್ದು ಶೋಲ್ಡರ್ ಡ್ರಾಪ್ ಹಾಕೋದಲ್ಲ, ಅದ್ರ ಸಂಬಂಧ ಇದನ್ನು 2 ಇಂಚ್ ಮಾಡ್ಕೊಂಡು ಭಾಗದ ಕೊರಳು ನೋಡ್ರಿ. ಇದನ್ನ ಕಟಿಂಗ್ ಮಾಡ್ಬೇಕಂತ ಮಾಡಾಕತ್ತೀನಿ, ಬಟ್ ನನ್ನ ಮಗಳು ಎದ್ಲು. ಇದು ಕೆಳಗಡೆನೇ ಐತಿ 2.5 ತೊಗೋತೀನಿ. ನಾನು ಮೇಲ್ಗಡೆ 2 ಐತಿ, ಕೆಳಗೆ 2.5 ತೊಗೋತೀನಿ. ಸ್ವಲ್ಪ ಕೊರಳು ಡೀಪಾಗಿ ತೊಗೋತೀನಿ. ರೌಂಡ್ ಕೊರಳು ಇಲ್ಲೇನೈತಲ್ಲ, ಅವ್ರದ್ದು ಶೋಲ್ಡರ್ ಡ್ರಾಪ್ ಹಾಕೋದಲ್ಲ, ಅದ್ರ ಸಂಬಂಧ ನಾನು ಈ ಸೈಡ್ದಿಂದ ಒಂದು 1/4 ಇಂಚ ಹಿಂಗೆ ಕಟ್ ಮಾಡ್ತೀನಿ. ಈ ಸೈಡ್ ಕಟ್ ಮೊದಲೇ ಅವ್ರದ್ದು ಶೋಲ್ಡರ್ ಡ್ರಾಪ್ ಹಾಕತ್ತೀನಿ, ನಾನು ಈ ಸೈಡ್ ಕಟ್ ಮಾಡಿದ್ರೆ ಇನ್ನೂ ಡ್ರಾಪ್ ಹಾಕತ್ತಿ. ಅದ್ರ ಸಂಬಂಧ ನಾನು ಈ ಕಡೆಯಿಂದ ಒಂದು 1/4 ಇಂಚ ಕಟ್ ಮಾಡ್ತೀನಿ. ಇದು ನೋಡ್ರಿ, ಬ್ಯಾಕ್ ಸೈಡ್ ಕಟಿಂಗ್ ಆಯಿತು. ಇದನ್ನು ಯಾವ ರೀತಿ ನಾ ಕಟಿಂಗ್ ಮಾಡ್ತೀನಿ ನೋಡ್ರಿ ಈಗ. ಮತ್ತು ಇನ್ನೊಂದು ಫ್ರೆಂಡ್ಸ, ಇಲ್ಲೇನೈತಲ್ಲ, ಇಲ್ಲಿಂದ ಇಲ್ಲಿಗೆ ಇದು ಎಷ್ಟೈತೆ ನೋಡ್ಕೋಬೇಕು, 9.25. ಈ ಕಡೆ ಒಂದು 1/4 ಇಂಚು, ಈ ಕಡೆ ಒಂದು ಇಷ್ಟಿದು ಮಾಡ್ಕೊಂಡು ನಾವು ಇಲ್ಲಿಂದ ಸ್ವಲ್ಪ ಏನೈತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಒಂದು 1/4 ಇಂಚ್ ಅಥವಾ ಇದನ್ನು ಯಾಕೆ ಕಟ್ ಮಾಡ್ಕೋಬೇಕಂತಂದ್ರೆ, ನಾವು ಬ್ಲೌಸ್ ವೇರ್ ಮಾಡಿದಾಕರ ಏನಾಕೈತಿ, ಇಲ್ಲಿ ಫಿಟ್ಟಿಂಗ್ದೇನು ನಾವು ಇದು ಸ್ಟಿಚ್ ಹಾಕಿರ್ತಿಲ್ಲ, ಇದೇನೈತಿ ಹಿಂಗೆ ಹೊರಗಡೆ ಹಿಂಗೆ ಜಗ್ಗಿದು ಇರ್ತದಲ್ಲ, ಇದು ತೋರಿಸ್ತೀನಿ ನೋಡ್ರಿ. ನಾವು ಬ್ಲೌಸ್ ವೇರ್ ಮಾಡಿದಾಕರ ಏನಾಕೈತಿ, ಇಲ್ಲಿ ಫಿಟ್ಟಿಂಗಿಗೆ ನಾವು ಬಟ್ಟೆ ಬಿಟ್ಟಿರ್ತೀವಲ್ಲ, ಇದು ಹಿಂಗೆ ಹೊರಗಡೆ ಬಂದು ಹೊರಗಡೆ ಕಾಣಿಸೋ ಚಾನ್ಸಸ್ ಇರ್ತೈತಿ. ನೋಡ್ರಿ, ಈ ಬಟ್ಟೆ ಹಿಂಗೆ ಹೊರಗಡೆ ಬರ್ತೈತಿ ಬ್ಲೌಸ್ ವೇರ್ ಮಾಡಿದಾಕರೆ. ಅದಕ್ಕೆ ನಾವು ಇದನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಸಂಬಂಧ ನಾವೇನೈತಿ, ಇಲ್ಲಿ ಒಂದು ಸ್ವಲ್ಪ 1/4 ಇಂಚ್ ನಾವು ಕಟ್ ಮಾಡಿ ತಗೊಂಡೇವೆ ಅಂದ್ರೆ, ಮತ್ತು ಇಲ್ಲಿ ರಿಂಕಲ್ಸ್ ಅನ್ನೋದು ಬರ್ತಾಯಿತ್ತಂದ್ರೆ ಅದು ಕೂಡ ಅವಾಯ್ಡ್ ಆಕತಿ ಹಿಂಗೆ ಕಟ್ ಮಾಡೋದ್ರಿಂದ. ಇದು ನೋಡ್ರಿ, ನಾ ಈಗ ಬ್ಯಾಕ್ ಪಾರ್ಟ ಮಾರ್ಕಿಂಗ್ ಹಾಕೀನಿ. ಇದು ಕಟಿಂಗ್ ಮಾಡ್ತೀನಿ ನೋಡ್ರಿ ಈಗ. 1 ನಿಮಿಷ ಫ್ರೆಂಡ್ಸ. ಅವ್ರದ್ದು ಅಳತೆ ಬ್ಲೌಸ್ದೊಳಗೆ ಇದು ಸ್ಲೀವ್ಸ್ ರೌಂಡ್ ಎಷ್ಟು ಆಯ್ತದ ನೋಡೋಣ. ಇದು ಮೊದಲಿಗೆ ನಾವು ಒಂದು 1/2 ಇಂಚ್ ಇಲ್ಲಿ ಬಿಡಬೇಕು ಸ್ಟಿಚಿಂಗ್ ಮಾರ್ಜಿನಕ್ಕೆ, ಶೋಲ್ಡರ್ ಜಾಯಿಂಟ್ ಮಾಡ್ತಿಲ್ಲ ಅದಕ್ಕೆ. ಎಂಟು ಕಾಲು ಕರೆಕ್ಟಾಗಿದೆ ಫ್ರೆಂಡ್ಸ. ಒಂದು 1/4 ಇಂಚ್ ಅಷ್ಟೇ ಡಿಫ್ರೆನ್ಸ್ ಬರಾಕತ್ತೈತಿ. ಒಂದು 1/4 ಇಂಚ್ ನಾವು ಒಳಗಡೆ ತೊಗೊಂಡೆ ಇದನ್ನು ಮಾಡೋಣ. ಮತ್ತು ನೋಡ್ರಿ, ಬ್ಯಾಕ್ ಪಾರ್ಟ ನಾನು ಕಟ್ ಮಾಡಿ ತೆಗ್ದೀನಿ. ಈಗ ಸ್ಲೀವ್ಸ್ ಕಟಿಂಗ್ ಮಾಡೋಣ. ಇದು ಅಳತೆ ಬ್ಲೌಸ್ ಅದು ಪ್ಲೇನ್ ಬ್ಲೌಸ್ ಕೊಟ್ಟಾರಲ್ಲ, ಅದು ತೋಳು ಸ್ವಲ್ಪ ಇದ್ದದತ್ತೆ ಯಾರ, ಇದು ಉದ್ದದತ್ತೆ ಯಾರ. ಇದು ನೋಡ್ರಿ 7.5 ಐತಿ. ಇದ್ರೊಳಗೆ ಇದು ಎಷ್ಟೈತಿ ನೋಡೋಣ. ಇದು 6 ಮ್ಯಾಗ 1 ಪಾಯಿಂಟ್ ಅದ. ಪ್ಲೇನ್ ಬ್ಲೌಸ್ ಅಳತಿ 6 ಮ್ಯಾಗ 1 ಪಾಯಿಂಟ್ ಅದ. ಮತ್ತು ಇದೆಲ್ಲ ಲೈನಿಂಗ್ ಬ್ಲೌಸ್ ಏನೈತಿ, ಇದು 7.5 ಐತಿ. ಅದ್ರ ಸಂಬಂಧ ಏನೈತಿಲ್ಲ, ನಾನು ಒಂದು ಅರ್ಧ ಇಂಚ್ ಅಷ್ಟೇ ನಾನು ಕಮ್ಮಿ ಮಾಡ್ತೀನಿ. ಇದ್ರೊಳಗೆ 7.5 ಇಂದ 7 ಇಂಚ್ ಮಾಡ್ತೀನಿ. ಇಲ್ಲಿಂದ
ಅಗಲನೂ 7 ಇಂಚ್, ಒಂದು 1/2 ಇಂಚ್ ಮಾರ್ಜಿನ್. ಆಮೇಲೆ ಇಲ್ಲಿಂದ ಅವ್ರದ್ದು ಎದೆ ಸುತ್ತಳತೆ 38 ಆಯ್ತಲ್ಲ, ಅದನ್ನ 10ನೇ ಭಾಗ ಮಾಡಿದ್ರೆ ನಮಗೆ 3.8 ಬರ್ತೈತಿ. ಅದಕ್ಕೆ ನಾವೇನೈತಿ ಇದು 3.5 ತನಕ ತೊಗೊಂಡ್ರೆ ನಡೀತದ. ಅದ್ರೊಳಗೆ ಏನೈತಿ 8.25 ಐತಲ್ಲ, ನಾವೊಂದು 1/4 ಇಂಚ್ ಕಮ್ಮಿ ಮಾಡಿಬಿಟ್ಟು 8 ಇಂಚ್ ಇಡೋಣ ಇದನ್ನು. ಯಾಕಂದ್ರೆ ಕ್ರಾಸ್ ಆಗಿ ಬಟ್ಟೆ ಕ್ರಾಸ್ ಇರ್ತದಲ್ಲ, ಅದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಕೈತಿ. 8.25. ಆಮೇಲೆ ಏನೈತಿ ಸ್ಲೀವ್ಸ್ ರೌಂಡ್, ಅವ್ರದ್ದು 5.5 ಅದ ಫ್ರೆಂಡ್ಸ್. ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕೋಣ. ಆಮೇಲೆ ಇಲ್ಲಿಂದ 2 ಇಂಚ್ ಫಿಟ್ಟಿಂಗ್ ಮಾರ್ಜಿನ್. ಇಲ್ಲಿ ಸ್ವಲ್ಪ ಬಟ್ಟೆ ಶಾರ್ಟೇಜ್ ಅದ, ಇಲ್ಲಿ ನಾವು ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ನನ್ನ ಮಗಳ ನಾ ಕಟಿಂಗ್ ಮಾಡಕತ್ತಾರೆ ಹೆಂಗೆ ಮಾಡತ್ತ ನೋಡ್ರಿ, ಬಂದೇನಿ ಅಲ್ಲಿ ನೋಡ್ರಿ ಬಂದು ನನ್ನ ಮಗಳು ಇಲ್ಲಿ ಕುಂತ್ಬಿಟ್ಲು. ಕಟಿಂಗ್ ಮಾಡ್ಬೇಕಂದ್ರೆ ಹಿಂಗೆ ಹಾಡಾಕತ್ತಾಳತಿ ನನಗೆ. ಇಲ್ಲಿ ಬರೀ ಇದನ್ನ ಬರೀ ಚಲೋ ಚಾಪಿಸ್ ತಗೊಳ್ಳಿ ಬರೀ ಬರೀ ಅಟಿಸ್ ಕೊಡ್ಲಿ ಸರಿ ಕೊಡ್ತೀನಿ ಸರಿ. ಈ ರೀತಿ ಒಂದು ಫಿಶ್ ಶೇಪಲ್ಲಿ ಒಂದು ಹಿಂಗೆ ಮಾರ್ಕ್ ಹಾಕೋಬೇಕು. ಆನಂತರ ನಾವು ಇದು ಫ್ರಂಟ್ ಸೈಡ್, ಇದು ಬ್ಯಾಕ್ ಸೈಡ್, ಇದು ಫ್ರಂಟ್ ಸೈಡ್. ಈಗ ಇದನ್ನ ಕಟಿಂಗ್ ಮಾಡೋಣ. ಈಗ ಫ್ರಂಟ್ ಸೈಡ್ ಏನೈತಲ್ಲ, ನಾವು ಇದು ಬ್ಯಾಕ್ ಪಾರ್ಟ್ ಏನು ತಗೊಂಡಿವಿಲ್ಲ, ಇದನ್ನೇ ಇಟ್ಕೊಂಡು ನಾವು ಮಾರ್ಕಿಂಗ್ ಹಾಕೊಂಡು ಈಗ ಒಂದು 1/4 ಇಂಚ್ ಏನೈತಲ್ಲ, ನಾವಿಲ್ಲೇ ಹುಕ್ ಮತ್ತು ಕಾಜಾ ಪಟ್ಟಿಗೆ ಬಿಡಬೇಕು. ಬಿಟ್ಬಿಟ್ಟು ಇದು ಏನೈತಲ್ಲ ಇದೇ ಎಕ್ಸಾಕ್ಟ್ಲಿ ಕರೆಕ್ಟಾಗಿ ನಾವು ಇದನ್ನ ಮಾರ್ಕ್ ಹಾಕೊಂಡ್ಬಿಡ್ಬೇಕು. ನಾವು ಬ್ಯಾಕ್ ಪಾರ್ಟ್ ಏನು ಮಾರ್ಕ್ ಮಾಡಿ ಕಟಿಂಗ್ ಮಾಡ್ತಾರಲ್ಲ ಅದನ್ನೇ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್, ಬಗಲ್, ಆರ್ಮೋಲ್ ರೌಂಡ್ ಅದು ಏನು ಹೆಂಗಿರ್ತಲ್ಲ ಅದೇ ರೀತಿಯಾಗಿ ನಾವು ಮಾರ್ಕ್ ಮಾಡ್ಕೋಬೇಕು. ಮತ್ತು ಫ್ರಂಟ್ ಸೈಡ್ ಏನೈತಲ್ಲ ಫ್ರೆಂಡ್ಸ್, ಅದು ಸ್ವಲ್ಪ ಚೆಸ್ಟ್ ಇರ್ತದಲ್ಲ, ಅದಕ್ಕಾಗಿ ನಾವೇನೈತಿ ಒಂದು 1/2 ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೋಬೇಕು. ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ಇದು ಬ್ಯಾಕ್ ಸೈಡ್ ನಾವೇನೈತಲ್ಲ 3 ಇಂಚ್ ತೊಗೊಂಡಿವಿ ನಾವು. ಇಲ್ಲಿ 1 ಇಂಚ್ ನಾವು ಕಟ್ ಮಾಡ್ಕೋಬೇಕು. ಯಾಕಂತಂದ್ರೆ ನಮ್ಗೆ ಇಲ್ಲಿ ನಾವು ಕಟೋರಿ ಒಳಗೆ ಅಷ್ಟೇ ಎಕ್ಸ್ಟ್ರಾ ಮಾಡ್ಕೋದಿರ್ತೈತಿ. ಮತ್ತು ಅದ್ರ ಸಂಬಂಧನೇ ಎಕ್ಸ್ಟ್ರಾ ಮಾಡ್ಕೋತೀವಿಲ್ಲ, ಅದ್ರ ಸಂಬಂಧ ನಾವೇನೈತಿ
ಇಲ್ಲಿ 1 ಇಂಚ್ ಇದನ್ನ ಕಮ್ಮಿ ಮಾಡೋದು. ಮುಗಿದೋದಿ ಇದು ಇಲ್ಲಿಂದ ಇಲ್ಲಿಗೆ ಫಿಟ್ಟಿಂಗ್ ಮಾರ್ಜಿನ್. ಇದು 1 ಇಂಚ್ ಏನೈತಿ ನಾವು ಕಮ್ಮಿ ಮಾಡಿ ತಗೊಂಡು ಫ್ರಂಟ್ ಪಾರ್ಟ್ ಇದು ಟ್ಯಾಕ್ಸ್ ಬೈದಾಗಂಗಿಲ್ಲ, ನಾವು ಕಟೋರಿ ಒಳಗೆ ಜಾಸ್ತಿ ಮಾಡ್ತೀವಿಲ್ಲ, ಅದ್ರ ಸಂಬಂಧ ಇದು 1 ಇಂಚ್ ಕಮ್ಮಿ ಮಾಡ್ಬೋದು. ಈಗ ಇಲ್ಲಿ 2 ಕಾಲದ ಫ್ರಂಟ್ ಸೈಡ್ ಏನೈತಿ ಮುಂಭಾಗದ ಕರಳು 6.5 ಐತಿ. ಎರಡು ಇಂಚ್ ಅಂದ್ರೆ ನಾವು ಇಲ್ಲಿಂದ 2.5 ಹಾಕೋಬೇಕು. ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕೊಂಡು ರೌಂಡ್ ಶೇಪ್ ಕೊಡಬೇಕು. ಆ ನಂತರ ಮುಂಭಾಗ ಏನೈತೆ ಒಂದು 1/2 ಇಂಚ್ ನಾವು ಕಮ್ಮಿ ಮಾಡ್ಕೋಬೇಕು. ಒಳಗಡೆ ತಗೋಬೇಕು. ಇದು ಮುಂಭಾಗದ ಶೇಪ್. ಆಮೇಲೆ ನಮ್ದು ಕ್ರಾಸ್ ಬೇಡ ಏನಿಲ್ಲ 3.5. ಇಲ್ಲಿಂದ 3.5. ಅವ್ರದ್ದು ಅಳತೆ ಬ್ಲೌಸ್ ಒಳಗೆ ಎಷ್ಟೈತೆ ನೋಡ್ಕೊಂಡು ಎರಡೂವರೆ ಐತಿ ಫ್ರೆಂಡ್ಸ್. ಅವ್ರದ್ದು 3.5 ಮ್ಯಾಗ 1 ಪಾಯಿಂಟ್ ಐತಿ, ನಮ್ಗೆ 4.5 ಮ್ಯಾಗ 1 ಪಾಯಿಂಟ್ ಇದು ಬರಬೇಕು. ಬಟ್ ಇದು ಅವ್ರದ್ದು ಮುಂಭಾಗದ ಕೊರಳು ನೋಡು ಫ್ರೆಂಡ್ಸ್. ಬ್ಲೌಸನ್ನು ಇಟ್ಟು ನೋಡೋಂತ ಒಂದು 1/2 ಇಂಚ್ ಇಲ್ಲಿ ಮಾರ್ಜಿನ್ ಬಿಟ್ಟು ಮ್ಯಾಕ್ ಬಂತು. 5.5 ಅಂತ ಅಂದ್ರೆ ಇದು 6 ಇಂಚ್ ಅದ. ಹಾಫ್ ಇಂಚ್ ಕಮ್ಮಿ ಮಾಡ್ಕೊಂಡು ಇದು ನೋಡ್ರಿ ಅವ್ದ ಇದ್ರ ಅಳತೆ ಬ್ಲೌಸ್ ಏನೈತಲ್ಲ ಕಟೋರಿ ಅವ್ದ 3.5 ಮ್ಯಾಗ 1 ಪಾಯಿಂಟ್ ಐತಿ. ಇದು 4.5 ಮ್ಯಾಗ 1 ಪಾಯಿಂಟ್ ಇಲ್ಲಿ ತೊಗೊಂಡಿತ್ತು ಅಂದ್ರೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು. ಯಾಕಂದ್ರೆ ಇಲ್ಲಿ 1/2 ಇಂಚ್ ಹಾಕತಿ, ಇಲ್ಲಿ 1/4 ಇಂಚ್ ತನದು ಹೋಗತಿ. 3.5 ತೊಗೊಂಡಿವಲ್ಲ, ಇಲ್ಲಿಂದ ಇಲ್ಲಿಗೆ 2.5. ಸ್ವಲ್ಪ ಕ್ರಾಸ್ ಆಗಿ ಬಂದು ಆಮೇಲೆ ಸ್ಟ್ರೈಟ್ ಆಗಿ ಎಳಿಬೇಕು. ಇದು ಕ್ರಾಸ್ ಪಟ್ಟಿ. ಅವ್ರ ಅಳತೆ ಬ್ಲೌಸ್ ಒಳಗ ಕಟೋರಿ ಎಷ್ಟೈತಿ ನೋಡೋಣ. ಅವ್ರದ್ದು ಅಳತೆ ಬ್ಲೌಸ್ ಒಳಗೆ ನೋಡ್ರಿ 4.5 ಅದ. 4.5 ಮ್ಯಾಗ ಅಂದ್ರೆ 4.5 ಇಂಚ್ ಅದ. ನಾವು ಇಲ್ಲಿಂದ 4.5 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಆಮೇಲೆ ಇಲ್ಲಿಂದಾನು 4.5 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಇದು ಸ್ಟ್ರೇಟ್ ಆಗಿ ಕೆರೆ ಹಾಕೊಂಡು ಗೋದಿ ಎದುರು ಬರೋಕಲ್ಲ ಹೇಗಿಲ್ಲ
ಅಜ್ಜಿ ಎಲ್ಲ ಅಜ್ಜಿ 3 ಮ್ಯಾಗ 2 ಪಾಯಿಂಟ್ ನೋಡ್ರಿ 3 ಮ್ಯಾಗ 2 ಪಾಯಿಂಟ್ ಅಂದ್ರೆ 4 ಇಂಚ್ ಬಂತು. ನಮಗೊಂದು 1/2 ಇಂಚ ಇಲ್ಲಿ ಹೋಗ್ತದೆ, ಇಲ್ಲಿ ಹೋಗ್ತದೆ 1/2 ಇಂಚ್ ಇಲ್ಲಿ ಹೋಯ್ತಂದ್ರೆ ಇದಿಷ್ಟು ಮಾರ್ಕ್ ಆಯ್ತು ನೋಡ್ರಿ. ಇಲ್ಲಿಂದ ಇಲ್ಲಿಗೆ 2.5. ಏನ ಎಲ್ಲಿ ಹೋಗಿ ಹೊರ ಅಲ್ಲಿ ಹೋದ್ರೆ ಅಲ್ಲಿ ಹಂಗೆ ಮಾಡ್ತೀನಿ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲಿ ಹೋಗ್ತಿ? ಸಾರಿ ಫ್ರೆಂಡ್ಸ, ನಾನು ನೋಡಿ ಕಡಕತ್ತ ಆದ ಸಂಬಂಧ ಸ್ವಲ್ಪ ಇದಕ್ಕೆ ಬಂದೆ. ಈಗ ಇದನ್ನ ಹೋಗೋಣ ತಡಿ, ಹೋಗೋಣ. ಎಲ್ಲಿ ಹೊರಗೆ ಹೋಗೋಣ? ಹೋಗೋಣ ಬಾ. ಇದು ನೋಡ್ರಿ ಫ್ರಂಟ್ ಪಾರ್ಟ ನಾ ಕಟಿಂಗ್ ಮಾಡಿ ತಕ್ಕೋತೀನಿ. ಸಿಡಿ ಬರತಾಳ, ಯಾಕೇನೋ ಗೊತ್ತಿಲ್ಲ. ನೋಡಿ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡ್ಕೊಂಡೆ. ಈಗ ಈಗ ನಾವು ಇದನ್ನ ಕಟೋರಿ ಏನೈತಿ ಮತ್ತೆ ಇಟ್ಕೊಂಡು ಇದು ಮಾಡ್ಕೊಬೇಕು. ಇದು ನೋಡ್ರಿ ಕ್ರಾಸ್ ಪಟ್ಟಿ. ಏನಪ್ಪ ಏನು 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 ಬಾಲ್ ಬಿಡ್ಬೇಕು. ನಿಂಗೆ ಅಕ್ಕಿ ಸೌಂಡ್ ಕೊಡ್ಲಿ. ಇದು ಎಲ್ಲ ತಗೊಂಡ್ರೆ ನಾ ಏನು ಮಾಡಲಿ? ಹೌದು, ಒಂದನಾದ್ರೂ ಕೊಡು ನನಗೆ. ಒಂತ ಯಾವ್ದ್ರ ಒಂತ ಆಯ್ತಾ? ವೆರಿ ಗುಡ್. ನಾನು ನೋಡ್ರಿ ಚೆನ್ನಾಗ. ಈಗ ನಾನು ಇನ್ನೊಂದು ಕ್ರಾಸ್ ಬೆಲ್ಟ್ ಏನೈತಿ ಇದ್ರೊಳಗೆ ತಕ್ಕೋತೀನಿ ನೋಡ್ರಿ. ಬರೀ ಅಪ್ಪಿ ಬರೀ ಇನ್ನೊಂದು ಕ್ರಾಸ್ ಬೆಲ್ಟ್ನ ಇದ್ರೊಳಗೆ ನಾನು ಕಟ್ ಮಾಡಿ ತಕ್ಕೋತೀನಿ. ಇದೇನೈತಲ್ಲ ಈ ಕಟೋರಿ ಎಕ್ಸಾಕ್ಟ್ ಇದೇ ರೀತಿನೇ ನಾನು ಇದನ್ನು ಮಾರ್ಕ್ ಹಾಕ್ಕೊಂಡು ಆಮೇಲೆ ಎಕ್ಸ್ಟ್ರಾ ಮಾಡ್ಕೊತೀನಿ ನೋಡ್ರಿ ಸೈಡ್ ಪಾರ್ಟೆಲ್ಲ. ಏನು ಮಾಡತ್ತಪ್ಪು ಇರುವೆ ಕಡಿತಾನ ಹೂವ. ಇದು ನೋಡ್ರಿ ನಾ ಇದು ಮಾರ್ಕ್ ಹಾಕೊಂಡಿಲ್ಲ. ಈಗ ಮತ್ತಿದು ಎಕ್ಸ್ಟ್ರಾ ಮಾಡ್ಕೋಬೇಕು ಕಟೋರಿ. ಇಲ್ಲಿಂದ 1/4 ಇಂಚ, ಇಲ್ಲಿಂದ 1/4 ಇಂಚ, ಆಮೇಲೆ ಇದು ಎಷ್ಟು ಬರ್ತೈತೆ ನೋಡ್ಕೋಬೇಕು. 0.8 ಅದ. 0.8 ಅರ್ಧ ಅಂತಂದ್ರೆ 4ಕ್ಕೆ 1 ಪಾಯಿಂಟ್ ಕಮ್ಮಿ ಆಯಿತು. ಈಗ ಇಲ್ಲಿಂದ 1.5 ಇಂಚು ಟಕ್ ಸಂಬಂಧ
4.5 ಇಂಚು. ಈಗ ನೋಡ್ರಿ ನಮಗಿಲ್ಲ ಇಲ್ಲಿಂದ ಇಲ್ಲಿಗೆ 4ಕ್ಕೆ 1 ಪಾಯಿಂಟ್ ಕಮ್ಮಿ ಇದ್ರೆ ಇಲ್ಲಿನೂ ಅಷ್ಟೇ ಬರಬೇಕು, ಕರೆಕ್ಟಾಗಿರುತ್ತೆ. ಆಮೇಲೆ ಕ್ರಾಸ್ ಆಗಿ ಒಂದು ಮಾರ್ಕ್ ಹಾಕೊಂಡ್ಬಿಟ್ಟು ಕ್ರಾಸ್ ಆಗಿ ಒಂದು ಮಾಡ್ಕೊಂಡು ಆಮೇಲೆ ಇಲ್ಲಿಂದ ಏನೈತಿ ಒಂದು 1/4 ಇಂಚು ಎಕ್ಸ್ಟ್ರಾ ತಗೊಂಡು ಇದನ್ನ ರೌಂಡ್ ಆಗಿ ಮಾರ್ಕ್ ಹಾಕಿ ನಾವು ಅದೇನು 1/4 ಇಂಚು ಇದಕ್ಕೆ ಮಾರ್ಕ್ ಹಾಕಿಲ್ಲ ಅಲ್ಲಿ ಜಾಯಿಂಟ್ ಮಾಡ್ಕೊಂಡ್ಬಿಡೋದು. ಅಂದ್ರೆ ಹಿಂಗೆ ಅಲ್ಲಿಗೆ ಸೇರಿಸ್ಕೊಂಡ್ಬಿಡೋದು ಈ ಮಾರ್ಕ. ಆಮೇಲೆ ಇಲ್ಲಿಂದ 1/4 ಇಂಚು ಇದು ಮಾಡಿಯಲ್ಲ, ನಾವು ಇದನ್ನು ಇಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಹಾಕೋಬೇಕು. ನಾವು ಇಲ್ಲಿ ಈ ಕಡೆ ಇನ್ನೂ ಎಕ್ಸ್ಟ್ರಾ ತೊಗೊಂಡಿಲ್ಲ, ಯಾಕಂದ್ರೆ ನಾವು 1/4 ಇಂಚು ಆಲ್ರೆಡಿ ನಾವು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಈ ಕಡೆ. ಈಗ ನೋಡಿರಿ ಕಟೋರಿ ಪಾರ್ಟ್ ರೆಡಿ ಆಯಿತು. ಇದನ್ನು ಈಗ ಕಟ್ಟಿಂಗ್ ಮಾಡ್ತೀನಿ. ಆಗೈತಿ. ಈಗ ಒಂಚೂರು 1 ಪಾಯಿಂಟ್ ಅಷ್ಟೇ ಎಕ್ಸ್ಟ್ರಾ ಬಂದದೆ, ಇದನ್ನ ಕಟಿಂಗ್ ಮಾಡಿ ತಗೋತೀನಿ ಅಂತ. ಈಗಿದ ಕಟೋರಿ ಪಾರ್ಟ್ ರೆಡಿ ಆಯಿತು. 1 ನಿಮಿಷ ಪುಟ್ಟ. ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಸೈಡ್ ಪಾರ್ಟ್. ಇದು ಕಟೋರಿ, ಕ್ರಾಸ್ ಪಟ್ಟಿ, ಸ್ಲೀವ್ಸ್. ಇಷ್ಟನ್ನ ನಾನು ಲೈನಿಂಗ್ ಬ್ಲೌಸ್ ಲೈನಿಂಗ್ ಒಳಗೆ ನಾ ಕಟಿಂಗ್ ಮಾಡೀನಿ. ಇದನ್ನೇ ಏನೈತಿಲ್ಲ ನಾನು ಇದು ಮೇನ್ ಫ್ಯಾಬ್ರಿಕ್ ಬಟ್ಟೆ ಮೇಲಿಟ್ಟು ಕಟ್ ಮಾಡ್ಕೋತೀನಿ, ಕ್ಯಾಸ್ ಕಟಿಂಗ್ ಮಾಡ್ಕೋತೀನಿ. ಯಾವ ರೀತಿ ನಿಮಗೆ ಇಟ್ಟೆ ಕಟಿಂಗ್ ಮಾಡ್ಕೊಂಬಿಡೋದು ಆಲ್ರೆಡಿ ನಾನು ತೋರಿಸೀನಿ ಒಂದು ವಿಡಿಯೋದೊಳಗೆ. ನೋಡಿದ್ದಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಯಾವ ವಿಡಿಯೋ ಹಾಕ್ತಿಲ್ಲ ಅವಾಗ ತೋರಿಸ್ತೀನಿ. ನನ್ನ ಮಗಳು ಕಾಡಕತ್ತಾಳ, ಅದ್ರ ಸಂಬಂಧಕ್ಕೆ ಮೊಬೈಲ್ ಹಚ್ಚಿದಾಗೈತಿ. ಅದರಿಂದ ಇದ್ರ ಮ್ಯಾಗ ಇಟ್ಕೊಂಡೆ ನಾನು ಇದನ್ನೆಲ್ಲ ಕಟಿಂಗ್ ಮಾಡ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಹಾಕೊಂಡು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಕೂಡಲೇ ಬಂದ ತರ್ತಾವೆ. ಯಾರೂ ವಿಡಿಯೋನ ಹಂಗೆ ನೋಡೋಕೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ನೋಡಿರಿ ನನ್ನ ಮಗಳು ಎಷ್ಟು ಕಾಡಾಗ್ತಾಳೆ ಒಂದು ಬ್ಲೌಸ್ ಕಟಿಂಗ್ ಮಾಡೋದಿಕ್ಕಂತಂದ್ರೆ. ಇದ್ರ ಸಂಬಂಧ ನಾ ಸ್ಟಿಚಿಂಗ್ ಮಾಡೋದು ನಿಮ್ಗೆ ವಿಡಿಯೋ ತೋರ್ಸೋಕ್ಕಾಗಂಗಿಲ್ಲ. ಈಗ ಇದು ಹಿಂಗೆ ಹಾಕಿ ಎಳಸ್ಕೊತಾನೆ ಇದು ಕಟಿಂಗ್ ಮಾಡತ್ತೀನಿ ನೋಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್.